ಗುರುಗಳೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಅವರ ಫಲಾಫಲಗಳು ಯಾವ ರೀತಿಯಾಗಿದೆ? ಅವರ ಶುಭ ಫಲಗಳಿಗೆ ಏನು ಮಾಡಬೇಕು? ವೃಶ್ಚಿಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಒಂದಿಷ್ಟು ದೇವರ ಬಲ ಅಂತಕ್ಕಂಥದ್ದು, ದೇವರ ಆಶೀರ್ವಾದ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ತಗೋಬೇಕಾಗುತ್ತೆ. ಅವರು ಪಂಚಮ ಶನಿ, ಆ ಪಂಚಮ ಶನಿ ತೃತೀಯ ಚತುರ್ಥಾಧಿಪತಿಯಾದಂಥ ಶನಿ ಪಂಚಮ ಸ್ಥಾನದಲ್ಲಿದ್ದು ಅವನ ಅನುಗ್ರಹ ಸ್ವಲ್ಪ ಕಡಿಮೆ ಇರೋದರಿಂದ ಅವರು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ಅವರಿಗೆ ಅನುಕೂಲ. ಸಮಸ್ಯೆಗಳು ಕೆಲವಷ್ಟು ಸಣ್ಣ ಪುಟ್ಟದು ಅಲ್ಲಲ್ಲಿ ಕಂಡುಬರುತ್ತೆ. ನಿರಾಸೆ ಪಡೆದೇನೆ ದೇವರ ಮೇಲೆ ಭರವಸೆ ಇಟ್ಟು ಅವರು ಮುನ್ನಡೆದರೆ ಅವರಿಗೆ ಸಮಸ್ಯೆಯಿಂದ ಮುಕ್ತರಾಗ್ತಾರೆ. ರೈತಾಪಿ ವರ್ಗಕ್ಕೆ ಅದರಲ್ಲಿರ್ತಕ್ಕಂಥವ್ರಿಗೆ ಅನಿರೀಕ್ಷಿತವಾದಂತಹ ಅಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಬೆಳೆಯಲ್ಲಿ ಲಾಸು ಅಥವಾ ಪ್ರಯತ್ನ ಪಡ್ತಕ್ಕಂಥ ಕಾರ್ಯದಲ್ಲಿ ಒಂದಿಷ್ಟು ವಿಘ್ನ ತೊಡಕು ಅಂತಂದರೆ, ಬಾವಿ ತೋಡಿಸ್ಬೇಕು, ಬೋರ್ವೆಲ್ ತೋಡಿಸ್ಬೇಕು ಅಂತಂದರೆ ಅದಕ್ಕೆ ಹಣ ಖರ್ಚು, ಅದರಲ್ಲಿ ಶ್ರೇಯಸ್ ಸಿಗೋದಿಲ್ಲ. ಅಥವಾ ಯಾವುದೋ ಒಂದು ಟ್ರ್ಯಾಕ್ಟರೋ ಅಥವಾ ಇನ್ಯಾವುದೋ ಒಂದು ಖರೀದಿ ಮಾಡಬೇಕು ಅಂದಾಗ ಅದರಲ್ಲಿ ಏನೋ ಒಂದು ಸಮಸ್ಯೆ ಇತ್ಯಾದಿಗಳನ್ನು ಅವ್ರು ಕಾಣ್ಬೋದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ನಾನು ನಂಬರವಾಗಿ ಹೇಳ್ತಕ್ಕಂಥದ್ದೇನು ಅಂದರೆ, ದುಃಖ ಪಡಬೇಡಿ, ಭಯ ಪಡಬೇಡಿ. ಈ ವರ್ಷ ತಮ್ಮ ಹೂಡಿಕೆಗಳನ್ನೇನಿದ್ದರೆ ಅದನ್ನು ಸ್ವಲ್ಪ ದಿವಸ ನಿಧಾನ ಮಾಡಿ. ಮದುವೆ ಇತ್ಯಾದಿಗಳಿಗೆ ಆ ಥರದ ನಿರ್ಧಾರ ಬೇಡ. ಈ ವರ್ಷ ದೂರದ ಪ್ರಯಾಣವನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ವಿದೇಶ ಪ್ರಯಾಣ ಇತ್ಯಾದಿಗಳನ್ನು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೀನಿ. ಜಗಳ ಕದಕ್ಕೆ ಅವಕಾಶ ಕೊಡ್ತೀನಿ. ಆ ಭಗವಂತನ ಧ್ಯಾನ ಒಂದಿಷ್ಟು ಮಾಡಿ, ಸದಾ ಈಶ್ವರನ ಆರಾಧನೆಯನ್ನು ಮಾಡಿ, ಶನೇಶ್ವರನ ಅನುಗ್ರಹಕ್ಕೆ ಪ್ರಯತ್ನಪಟ್ಟು ತಾಳ್ಮೆ ವಹಿಸಿದಲ್ಲಿ, ಆರೋಗ್ಯವನ್ನು ಕೂಡ ಎಚ್ಚರಿಕೆಯಿಂದ ಕಾಪಾಡಿಕೊಂಡಲ್ಲಿ ಈ ಸಂವತ್ಸರ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಕಷ್ಟದಿಂದ ಪಾರಾಗಿ ನೆಮ್ಮದಿಯ ಕಡೆ ಮುಖ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾದಂಥದ್ದು ಇವಮ್ಮ. ಗುರುಗಳೇ, ಧನಸ್ಸು ರಾಶಿಯವರು ಅಥವಾ ಧನು ರಾಶಿಯವರಿಗೆ ಯಾವ ರೀತಿಯಾಗಿ ಫಲ? ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಅಂತಕ್ಕಂಥದ್ದು ಇದ್ದರೂ ಕೂಡ, ಅಂದರೆ ದ್ವಿತೀಯದಲ್ಲಿದ್ದು ಇದ್ದಾಗ್ಯೂ ಕೂಡ ಶನಿಯ ಧನುರಾಶಾಧಿಪತಿಯ ಮನೆಯಲ್ಲೇ ಇರೋದರಿಂದ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಸಮಸ್ಯೆಗಳು, ಕಷ್ಟಗಳೇನೂ ಬರೋದಿಲ್ಲ. ಅವರ ಯೋಚನೆಗಳೆಲ್ಲ ಸಾಕಷ್ಟು ಶುಭ ಫಲವನ್ನು ನೀಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ್ಯೂ ಕೂಡ ಪರಿಹಾರವಾಗುತ್ತೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳೇನೂ ಬರೋದಿಲ್ಲ. ಅವರಿಗೆ ಒಳ್ಳೆಯ ಫಲ ಇರತಕ್ಕಂಥ ದಿವಸಗಳನ್ನು ಅವರು ಶೀಘ್ರದಲ್ಲೇ ಕಾಣ್ಬೋದು. ಸರ್ಕಾರಿ ಉದ್ಯೋಗಿಗಳಿಗೆ ಮತ್ತು ಫೈನಾನ್ಷಿಯಲ್ ಏಜೆಂಟ್ಸು, ಅಂದರೆ ಇನ್ಶೂರೆನ್ಸ್ ಏಜೆಂಟ್ಸು, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರು, ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡ್ತಕ್ಕಂಥವರಿಗೆ ನಿರೀಕ್ಷಣೆಗೂ ಮೀರಿದಂಥ ಲಾಭವನ್ನು ಅವರು ಕಾಣಬಹುದು. ಮತ್ತು ಅವ್ರು ಬಯಸಿದಂಥ ಸ್ಥಳದಲ್ಲಿ ಉದ್ಯೋಗ ಪ್ರಾಪ್ತಿ, ಹಣಕಾಸಿನಲ್ಲಿ ತೀವ್ರವಾದಂಥ ಏರಿಕೆ ಇತ್ಯಾದಿಗಳು ಈ ವರ್ಷ ಅವರಿಗೆ ಕಂಡುಬರುತ್ತೆ. ರೈತ ಸಮುದಾಯಕ್ಕೆ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ, ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಎಣ್ಣೆ ಕಂಪ್ನಿಗಳಲ್ಲಿ ಎಣ್ಣೆ ಅಂತಂದರೆ ಈ ಪೆಟ್ರೋಲಿಯಂ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಎಡಿಬಲ್ ಆಯಿಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಎಡಿಬಲ್ ವ್ಯಾಪಾರಿಗಳು, ಪೆಟ್ರೋಲ್ ಬಂಕಿನ ಉದ್ಯಮಗಳು, ಹೋಟೆಲ್ ಉದ್ಯಮಗಳಿಗೆ ಅತ್ಯಂತ ಮಹತ್ತರವಾದ, ಶುಭವಾದ, ಯಶಸ್ವಿಯಾದ ವರ್ಷ ಇದಾಗಿದೆ ಅಂದರೆ ತಪ್ಪಾಗಲಾರದಮ್ಮ. ಇನ್ನೂ ಹೆಚ್ಚಿನ ಫಲಕ್ಕಾಗಿ ಅವರು ಪ್ರತ್ಯಂಗಿರ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಮ್ಮ. ಓಕೆ ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಫಲಾಫಲಗಳನ್ನು ತಿಳಿಸಿಕೊಡಿ. ಎಲ್ಲ ರಾಶಿಯನ್ನು ಕಂಪೇರ್ ಮಾಡಿದರೆ ಮಕರ ರಾಶಿ ಬಹಳ ಅದೃಷ್ಟವಂತ ವರ್ಷ ಇದು ಅಂದರೆ ತಪ್ಪಾಗಲಾರದು. ಅವರ ಮುಟ್ಟಿದ್ದೆಲ್ಲೂ ಚಿನ್ನವಾಗ್ತಕ್ಕಂಥ ವರ್ಷ ಇದಾಗಿರುತ್ತೆ. ದ್ವಿತೀಯಾಧಿಪತಿಯಾದಂತಹ ಶನಿ ಜನ್ಮ ದ್ವಿತೀಯಾದ್ವಿತೀಯದಲ್ಲಿದ್ದು ಅವರ ಆಸೆ, ಅವರ ಎಲ್ಲ ಥರದ ಬಯಕೆಗಳು ಕೂಡ ಪೂರ್ಣಗೊಳ್ಳುತ್ತೆ. ಸೂಕ್ತ ವಯಸ್ಸಿನವರಿಗೆ ಸೂಕ್ತ ಸಂಗಾತಿ ಸಿಕ್ಕಿ ಮದುವೆ, ಸೂಕ್ತವಾದಂಥ ಯುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ, ಅವರು ಇಷ್ಟಪಟ್ಟ ಸ್ಥಳಕ್ಕೆ ಪ್ರಯಾಣ ಮಾಡತಕ್ಕಂಥ ಒಂದು ಸದಾವಕಾಶ, ಇಷ್ಟಪಟ್ಟಂಥದ್ದನ್ನು, ಬಯಸಿದ್ದನ್ನು, ಕಂಡಿದ್ದನ್ನು ಪಡೀತಕ್ಕಂಥ ಒಂದು ಅವಕಾಶ, ಅಧಿಕಾರ ಪ್ರಾಪ್ತಿ, ರಾಜಕೀಯದವರಿಗೆ ಹೊಸ ಸ್ಥಾನಮಾನ, ಗೌರವ ಪ್ರಾಪ್ತಿ, ರಾಜಕೀಯವಾಗಿ ಸರ್ಕಾರದಲ್ಲಿ ದೊಡ್ಡದಾದಂತಹ ಗೌರವ, ಸ್ಥಾನಮಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಣ್ಣ ಉದ್ಯಮಿಗಳಿಗೆ ಮಧ್ಯಮ ವರ್ಗದ ಉದ್ಯಮಿಯಾಗಿ ಬೆಳೆಯೋದಕ್ಕೆ ಅವಕಾಶ, ಮಧ್ಯಮ ವರ್ಗದ ಉದ್ಯಮಿಗಳಿಗೆ ಬಿಗ್ ಇಂಡಸ್ಟ್ರೀಸ್, ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೆಯೋದಕ್ಕೆ ಅವಕಾಶ, ಶೇರ್ ಮಾರುಕಟ್ಟೆಯಲ್ಲಿ ಹೇರಳವಾಗಿ ಧನಾಗಮನ ಮತ್ತು ಶೇರ್ ಮಾರುಕಟ್ಟೆ ವ್ಯಾಪಾರಿಗಳಿಗೆ ಹೇಳತೀರದಷ್ಟು ದೊಡ್ಡ ಮಟ್ಟದ ಒಂದು ಅನುಕೂಲ, ಇದ್ದಂಥ ಸಾಲಗಳಿಂದೆಲ್ಲ ಮುಕ್ತರಾಗಿ ನೆಮ್ಮದಿಯ ಜೀವನ ಕಾಣೋದಕ್ಕೆ ಇದು ಅತ್ಯಂತ ಶುಭವಾದಂಥ ಸಂವತ್ಸರವಾಗಿರುತ್ತಮ್ಮ. ಇನ್ನು ಇವರು ಆ ಶನೇಶ್ವರನ ಜೊತೆಗೆ
ಮಹಾಗಣಪತಿಯ ಆರಾಧನೆ ಇವರಿಗೆ ಇನ್ನಷ್ಟು ತೃಪ್ತಿ ಕೊಡುತ್ತಮ್ಮ. ಗುರುಗಳೇ, ಕುಂಭರಾಶಿಯವರ ಫಲಾಫಲ ಯಾವ ರೀತಿಯಾಗಿದೆ? ಇನ್ನಷ್ಟು ಹೆಚ್ಚಿನ ಶುಭ ಫಲಗಳಿಗೆ ಏನು ಮಾಡಬೇಕು ಕುಂಭರಾಶಿಯವರು? ಕುಂಭರಾಶಿಯವರಿಗೆ ಇದು ಅವರ ಕಷ್ಟಗಳೆಲ್ಲ ಪರಿಹಾರವಾಗ್ತಕ್ಕಂತಹ ಒಂದು ಶುಭ ಸಂವತ್ಸರ ಇದಾಗಿರುತ್ತೆ. ಎಲ್ಲ ಥರದ ಸಮಸ್ಯೆಗಳು ಮೋಡ ಕರಗಿದ ಹಾಗೆ ಅವ್ರು ಕರಗ್ತಾ ಬರುತ್ತೆ. ಅವರ ಸಾಡೆ ಸಾತಿಯ ಕೊನೆ ಹಂತ ಇದಾಗಿರೋದ್ರಿಂದ ಕಳೆದ 5 ವರ್ಷಗಳಿಂದ ಇದ್ದಂಥ ಸಮಸ್ಯೆಗಳೆಲ್ಲ ದೂರವಾಗ್ಬಿಟ್ಟು ಒಂದೊಂದಾಗಿಯೇ ಇರತಕ್ಕಂಥ ಸಾಲಗಳಿಂದ ಮುಕ್ತರಾಗಿ, ಇರತಕ್ಕಂಥ ವ್ಯಾಜ್ಯಗಳಿಂದೆಲ್ಲ ಮುಕ್ತರಾಗಿ, ಕೋರ್ಟು ಕಚೇರಿ ವ್ಯಾಜ್ಯಗಳು, ಆರೋಗ್ಯದಲ್ಲಿದ್ದಂಥ ಸಮಸ್ಯೆಗಳೆಲ್ಲ ದೂರವಾಗಿ ಹಂತ ಹಂತವಾಗಿ ವರ್ಷದ ಕೊನೆಯವರೆಗೂ ದಿವಸ ಅಭಿವೃದ್ಧಿ ಕಾಣ್ತಕ್ಕಂತಹ ಒಂದು ರಾಶಿ ಇದಾಗಿರುತ್ತೆ. ಕುಂಭರಾಶಿಯ ಬಹಳಷ್ಟು ಸಮಸ್ಯೆಗಳು, ಬಹಳಷ್ಟು ಸಾಲಗಳು, ಬಹಳಷ್ಟು ವ್ಯಾಜ್ಯಗಳು ಪರಿಹಾರವಾಗಿ ಒಂದಿಷ್ಟು ಹಣಕಾಸು ಕೂಡ್ತಕ್ಕಂಥದ್ದು, ಆಸ್ತಿಯನ್ನು ಖರೀದಿ ಮಾಡಲಿಕ್ಕೆ ಅವಕಾಶ, ಮಂಗಳ ಕಾರ್ಯ ನೆನೆಗುದಿಗೆ ಬಿದ್ದಂಥ ಅಥವಾ ಬಹಳ ದಿವಸಗಳಿಂದ ಇದ್ದಂಥ ಅಕ್ಕ ತಂಗಿಯರ ಅಥವಾ ಮಕ್ಕಳ ಮದುವೆ ಮಂಗಳ ಕಾರ್ಯ ಈ ವರ್ಷ ನಡೆದು ಒಂದಿಷ್ಟು ತೃಪ್ತಿ ಆಗುತ್ತೆ. ಆರೋಗ್ಯದಲ್ಲಿ ಇದ್ದಂಥ ದೀರ್ಘ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ತಂದೆ ತಾಯಿಗಳ ಸೇವೆ, ತಂದೆ ತಾಯಿಗಳನ್ನು ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ತಂದೆ ತಾಯಿಗಳಿಗೆ ನೆಮ್ಮದಿ ತರತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಮನೆ ಕೌಟುಂಬಿಕ ಜೀವನ ಅತ್ಯುತ್ತಮವಾಗಿರುತ್ತೆ. ಹಂತ ಹಂತವಾಗಿ ನಿಧಾನವಾಗಿ ಶುಭ ಫಲವನ್ನು ಕಾಣತಕ್ಕಂಥ ಸಂವತ್ಸರ ಇದಾಗಿರುತ್ತೆ. ಇನ್ನೂ ಹೆಚ್ಚಿನ ತೃಪ್ತಿಗಾಗಿ ಪ್ರತ್ಯಂಗರಾದೇವಿ ಆರಾಧನೆ ಮಾಡೋದ್ರಿಂದ ಯಶಸ್ಸು ಪ್ರಾಪ್ತಿಯಾಗುತ್ತಮ್ಮ. 12ನೇ ರಾಶಿ ಮೀನರಾಶಿ. ಸೊ ಮೀನರಾಶಿಯವರ ಫಲಾಫಲಗಳು ಜೊತೆಗೆ ಇನ್ನಷ್ಟು ಶುಭ ಪ್ರಾಪ್ತಿಗಾಗಿ ಏನು ಮಾಡಬೇಕು? ಮೀನರಾಶಿ ಈ ರಾಶಿ ಚಕ್ರದಲ್ಲೇ ಕೊನೆಯ ರಾಶಿ. ಆದರೆ ಜನ್ಮದಲ್ಲಿರ್ತಕ್ಕಂಥ ಶನಿ, ದ್ವಾದಶಾಧಿಪತಿಯಾದಂಥ ಲಾಭಾಧಿಪತಿಯಾದಂಥ ಶನಿ ಜನ್ಮದಲ್ಲಿದ್ದು ಅವರ ಒಂದು ಯೋಚನೆ ಮನಸ್ಸಿನ ಆಸನಗಳನ್ನೆಲ್ಲ ಪೂರೈಸೋದಕ್ಕೆ ಪೂರಕ ಪ್ರೇರಕ ಶಕ್ತಿಯಾಗಿ ಅವರ ಒಂದು ಎಲ್ಲ ಥರದ ಕಾಮನೆಗಳನ್ನು ಅನುಗ್ರಹಿಸಿ ಅವರಿಗೆ ಬಹಳ ದಿವಸಗಳಿಂದ ಇದ್ದಂಥ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡಿ ತೃಪ್ತಿಕರವಾದ ನೆಮ್ಮದಿಯಾದ ಜೀವನ ಕೊಡೋದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಈ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಅದರಲ್ಲೂ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಕ್ಕಂಥವರು, ಹೋಟೆಲ್ ಉದ್ಯಮಿಗಳು, ರಸ್ತೆ ಬದಿಯ ಉದ್ಯಮಿಗಳು, ಸ್ವತಂತ್ರ ವೃತ್ತಿಯನ್ನಾಗಿ ಚಾಲಕ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಅಂದರೆ ಆಟೋ ರಿಕ್ಷಾ ಡ್ರೈವರು, ಟ್ಯಾಕ್ಸಿ ಡ್ರೈವರ್ಸು, ಮಧ್ಯಮ ವರ್ಗದ ವ್ಯಾಪಾರ, ಸಣ್ಣ ಪುಟ್ಟ ಅಂಗಡಿ, ಹೋಟೆಲ್ಲು, ರೆಸ್ಟೋರೆಂಟು ನಡೆಸ್ತಕ್ಕಂಥವ್ರು, ಮತ್ತು ಮರದ ಕೆಲಸ ಮಾಡ್ತಕ್ಕಂಥವ್ರು, ಬಂಗಾರದ ಕೆಲಸ ಮಾಡ್ತಕ್ಕಂಥವ್ರು, ಬಟ್ಟೆ ವ್ಯಾಪಾರಿಗಳಿಗೆ ಹೇರಳವಾದ ಧನಲಾಭ, ಸಂತೃಪ್ತಿಕರವಾದ ಜೀವನ ಇದಾಗಿರುತ್ತೆ. ರೈತ ಸಮುದಾಯಕ್ಕೆ ಅವರು ನಿರೀಕ್ಷಣೆಗೂ ಮೀರಿದಂತಹ ಬೆಳೆ, ನಿರೀಕ್ಷಣೆಗೂ ಮೀರಿದಂತಹ ಒಂದು ಲಾಭ, ಜೊತೆಗೆ ಹೊಸ ವಾಹನ ಮತ್ತು ಹೊಸ ಎಕ್ವಿಪ್ಮೆಂಟ್ಸ್ ಅಂದರೆ ಟ್ರ್ಯಾಕ್ಟರು ಇತ್ಯಾದಿಗಳನ್ನು ಖರೀದಿ ಮಾಡೋದಕ್ಕೊಂದು ಅವಕಾಶ ಇರುತ್ತೆ. ಜೊತೆಗೆ ಹೊಸ ಜಮೀನಿನ ಖರೀದಿಗೆ ಪ್ರಯತ್ನ ಪಡೋದರಿಂದ ಇನ್ನಷ್ಟು ಯಶಸ್ಸು ಮತ್ತು ತೃಪ್ತಿ ಕಂಡುಬರುತ್ತೆ. ಅದರಲ್ಲಿ ವೈದ್ಯರಿಗೆ ಮತ್ತು ಟೆಕ್ಸ್ಟೈಲ್ ಉದ್ಯಮಿಗಳಿಗೆ ಹೇರಳವಾದಂಥ ಧನಲಾಭ ಮತ್ತು ಗೌರವ ಪ್ರಾಪ್ತಿ ಆಗ್ತಕ್ಕಂಥದ್ದು. ವೈದ್ಯ ಸಮುದಾಯಕ್ಕೆ ವಿದೇಶ ಪ್ರಯಾಣ ಕುಟುಂಬದ ಸಮೇತ, ಜೊತೆಗೆ ಇಂಜಿನಿಯರ್ಗಳಿಗೆ ಹೊರದೇಶದಲ್ಲಿ ಒಂದು ಉದ್ಯೋಗ, ಅವರ ಬಹುದಿನಗಳ ಬೇಡಿಕೆ ಪೂರ್ಣವಾಗ್ತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತಮ್ಮ. ಇದಿಷ್ಟು ಕೂಡ ಇನ್ನೂ ಹೆಚ್ಚಿನ ತೃಪ್ತಿಗಾಗಿ, ನೆಮ್ಮದಿಗಾಗಿ ಅವರು ಮುಖ್ಯವಾಗಿ ಈಶ್ವರನ ಆರಾಧನೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆರಾಧನೆ ಮಾಡೋದರಿಂದ ಇನ್ನೂ ಹೆಚ್ಚಿನ ತೃಪ್ತಿ, ನೆಮ್ಮದಿ ಸಿಗುತ್ತಮ್ಮ. ಗುರುಗಳೇ, 12 ರಾಶಿಗಳ ಫಲಾಫಲಗಳು ಜೊತೆಗೆ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಯಾವುದಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ರಿ. ಗುರುಗಳೇ, ಕೊನೆಯದಾಗಿ ನಮ್ಮ ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಎಲ್ಲರಿಗೂ ಕೂಡ ಅತ್ಯಂತ ತೃಪ್ತಿಕರವಾದ, ನೆಮ್ಮದಿಯಾದ, ಆರೋಗ್ಯಪೂರ್ಣವಾದ ಜೀವನ ತಮ್ಮದಾಗಲಿ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ. ಹರಿ ಓಂ. ಗುರುಗಳೇ, ಯುಗಾದಿ ಹಬ್ಬದ ಆಚರಣೆ ಜೊತೆಗೆ ಪಂಚಾಂಗ ಶ್ರವಣ ಜೊತೆಗೆ ಸಂಕ್ರಾಂತಿಯ ಪರಿಣಾಮಗಳು, ಫಲಗಳು ಏನು ಅನ್ನೋದರ ಜೊತೆಗೇನೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹರಿ ಓಂ. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬದ ಆಚರಣೆ, ಯುಗಾದಿ ಹಬ್ಬದ ಮಹತ್ವ, ಯುಗಾದಿ ಹಬ್ಬದ ವಿಶೇಷತೆಗಳ ಜೊತೆಗೆ ಇಡೀ ವರ್ಷದಲ್ಲಿ ಏನಾಗಬಹುದು, ರಾಜ್ಯ, ರಾಜಕೀಯ, ದೇಶ ವಿದೇಶದಲ್ಲಿ ನಮ್ಮ ರೈತರಿಗೆ, ಉದ್ಯೋಗದಾತರಿಗೆ, ಉದ್ಯೋಗವನ್ನು ಮಾಡುವವರಿಗೆ, ಅದರ ಜೊತೆಗೆ 12 ರಾಶಿಗಳ ಫಲಾಫಲಗಳನ್ನು ಕೂಡ ನೀವು ನೋಡಿದ್ರಿ. ಇದು ಈ ಹೊತ್ತಿನ ಯುಗಾದಿ ಭವಿಷ್ಯ ವಿಶೇಷ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವರ್ಷ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರಲಿ, ನಿಮ್ಮ ಕನಸುಗಳು ಸಾಕಾರಗೊಳ್ಳಲಿ, ಕಹಿ ಮತ್ತು ಸಿಹಿ ಇವೆರಡೂ ಸಿಕ್ಕಿದಾಗಲೂ ಕೂಡ ಯಾವುದರಲ್ಲೂ ಕುಗ್ಗದೆ ಹಿಗ್ಗದೆ ನಿಮ್ಮ ಜೀವನ ಸಾಗಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.